ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹೇಮಾ ಶೇಖರ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇದು ಶನಿವಾರದ ಬೆಳಗ್ಗಿನ ವ್ಲಾಗ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ದಿನದ ವ್ಲಾಗನ್ನು ಶುರು ಮಾಡ್ತಾ ಇದ್ದೇನೆ. ಇವತ್ತು ಬೆಳಗ್ಗೆ ತಿಂಡಿಗೆ ಪುಂಡಿ ಮಾಡಿಕೊಳ್ಳು ಅಂತ ಅನ್ಕೊಂಡಿದ್ದೇನೆ. ನಿನ್ನೆ ಸಿಹಿ ಕುಂಬಳಕಾಯಿದ್ದು ಸಾಂಬಾರ್ ಮಾಡಿದ್ದೆ, ಹಾಗೆ ಸ್ವಲ್ಪ ಅದೇ ಇದೆ. ಹಾಗೆ ಬೇಕಿದ್ರೆ ಚಟ್ನಿ ಕೂಡ ಮಾಡಿಕೊಳ್ಳು ಅಂತ ಅನ್ಕೊಂಡಿದ್ದೀನಿ. ಬೆಳಗ್ಗಿನ ತಿಂಡಿಗೆ ಇವತ್ತು ಪುಂಡಿ. ಮೊದಲಿಗೆ ಬಾಗಿಲಿಗೆ ರಂಗೋಲಿ ಎಲ್ಲ ಹಾಕಿ ಹಾಗೆ ದೇವರ ಪೂಜೆನೆಲ್ಲ ಮಾಡಿಕೊಂಡೆ. ನಂತರ ತಿಂಡಿ ಮಾಡಲಿಕ್ಕೆ ಬಂದೆ. ಹಾಗೆ ಪುಂಡಿ ಮಾಡಿದ್ವಿ ಇವತ್ತಿನ ತಿಂಡಿಗೆ. ಹಾಗೆ ಮಧ್ಯಾಹ್ನದ ಅಡುಗೆ ಕೂಡ ಮಾಡಿಕೊಳ್ಳುವ ಅಂತ ಹೇಳಿ ಬೇಳೆ ಸಾಂಬಾರು, ಹಾಗೆ ಮೆಂತ್ಯ ಸೊಪ್ಪು ಮತ್ತು ಬೇಳೆ ಹಾಕ್ಕೊಂಡು ಸಾಂಬಾರು ಮಾಡಿಕೊಳ್ಳುವ, ಹಾಗೆ ಬೆಂಡೆಕಾಯಿ ಪಲ್ಯ ಕೂಡ ಮಾಡಿಕೊಳ್ಳುವ ಅಂತ ಬೆಂಡೆಕಾಯಿನೆಲ್ಲ ತೊಳೆದು ನೀರು ಹಾರಲಿಕ್ಕೆ ತೆಗೆದುಕೊಳ್ತಾ ಇದ್ದೇನೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸಾಂಬಾರ್ ಹಾಗೆ ಪಲ್ಯ ಎಲ್ಲ ಮಾಡಿ ಆಗಿದೆ. ಇವಾಗ ಹೋಗಿ ಕುತ್ಕೊತಾ ಇರಬೇಕಾದ್ರೆ ಸ್ವೀಟ್ ತಿನ್ನಬೇಕು ಅಂತ ಅನ್ನಿಸ್ತಾ ಉಂಟು. ಹಾಗೆ ಸಿಂಪಲ್ ಆಗಿ ಒಂದು ಸ್ವೀಟ್ ಮಾಡ್ತಾ ಇದ್ದೀನಿ. ಕೋಕೋನಟ್ ಪೌಡರ್ ಉಂಟು, ಹಾಗೆ ಹಾಲಿನ ಪುಡಿ, ತುಪ್ಪ, ಸಕ್ಕರೆ ಪುಡಿ, ಹಾಲು, ಇಷ್ಟನ್ನು ಯೂಸ್ ಮಾಡಿಕೊಂಡು ಬರ್ಫಿ ಮಾಡುವ ಅಂತ ಅಂದ್ಕೊಂಡಿದ್ದೇನೆ. ಆಮೇಲೆ ಹೇಗೆ ಬರ್ತದೆ, ಹೇಗೆ ಆಗ್ತದೆ ಅಂತ ನೋಡ್ಕೊಂಡು ಬರ. ಮೊದಲಿಗೆ ಒಂದು ಪ್ಯಾನ್ನ ಇಟ್ಕೊಂಡು 2-3 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿ ಗ್ರೇಟೆಡ್ ಕೋಕೋನಟ್ ಅಂತ ಏನು ಹೇಳ್ತಾರೆ ಅದನ್ನು ಹಾಕ್ಕೊಳ್ಬೇಕು. ಅದು ರೆಡಿಮೇಡ್ ಇತ್ತು, ಅಂಗಡಿಯಿಂದ ತಂದದ್ದು. ಹಾಗೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು. ಜಾಸ್ತಿ ಏನು ಬೇಡ, ಸ್ವಲ್ಪ ಬಿಸಿಯಾಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು. ನಂತರ ಅದಕ್ಕೆ ಹಾಲಿನ ಪುಡಿನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನಂತರದಲ್ಲಿ ಸಕ್ಕರೆಯನ್ನು ಪುಡಿ ಮಾಡಿ ಇಟ್ಕೊಂಡದ್ದು ಒಂದು 5-6 ಟೇಬಲ್ ಸ್ಪೂನ್ನಷ್ಟು ಸಕ್ಕರೆನ ಪುಡಿ ಮಾಡಿ ಇಟ್ಕೊಂಡಿದ್ದೆ. ಹಾಗೆ ಅದನ್ನು ಕೂಡ ಸೇರಿಸ್ಕೊಂಡೆ. ಜಾಸ್ತಿ ಏನು ಸ್ವೀಟ್ ಹಾಕಲಿಲ್ಲ, ಹಾಲಿನ ಪುಡಿ ಕೂಡ ಹಾಕಿದ್ದೆ ಅಲ್ಲ, ಹಾಗೆ ತೆಂಗಿನಕಾಯಿ ಕೂಡ ಸ್ವೀಟ್ ಇರ್ತದೆ, ಹಾಗಾಗಿ ಜಾಸ್ತಿ ಏನು ಸಕ್ಕರೆ ಪೌಡರ್ನ ಹಾಕ್ಕೊಳ್ಳಿಲ್ಲ. ಇದೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರದಲ್ಲಿ ನೋಡಿಕೊಂಡು ಹಾಲಿನ ಪ್ರಮಾಣನ ಸೇರಿಸ್ಕೊಳ್ಬೇಕು. ನಾನೊಂದು ಅರ್ಧ ಗ್ಲಾಸ್ನಷ್ಟು ಹಾಲನ್ನು ಸೇರಿಸ್ಕೊಂಡೆ. ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನಂತರದಲ್ಲಿ ಒಂದು 2-3 ಟೇಬಲ್ ಸ್ಪೂನ್ನಷ್ಟು ತುಪ್ಪ ಇದ್ದರೆ ಹಾಕ್ಕೊಳ್ಬೋದು. ತುಪ್ಪ ಹಾಕಿದರೆ ಸ್ವೀಟ್ ಇನ್ನೂ ಚೆನ್ನಾಗಿ ಬರ್ತದೆ ಅಂತಷ್ಟೇ. ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು, ಕೈ ಬಿಡ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ತಳ ಹಿಡಿದೇ ಇರೋ ಪಾತ್ರೆನ ತಗೊಂಡ್ರೆ ಒಳ್ಳೆಯದು. ನಾನು ನಾನ್ ಸ್ಟಿಕ್ಕಿ ಪಾತ್ರೆನ ತಗೊಂಡಿದ್ದೇನೆ, ಚೆನ್ನಾಗಿ ಬರ್ತದೆ ಸ್ವೀಟ್ ಅಂತ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನಂತರದಲ್ಲಿ ಒಂದು ಹದ ಗಟ್ಟಿ ಬರ್ತದೆ. ಗಟ್ಟಿ ಬಂದ ನಂತರ ಒಂದು ತಟ್ಟೆಗೆ ತುಪ್ಪ ಸವರಿ ಮೊದಲೇ ಇಟ್ಕೊಂಡಿದ್ದೆ, ಅದಕ್ಕೆ ಹಾಕಿ ಚೆನ್ನಾಗಿ ಅದನ್ನು ಹರಡಿ ಬಿಡಬೇಕು. ನಿಮಗೆ ಯಾವ ಥರದ ಶೇಪಲ್ಲಿ ಬೇಕು ಆ ಥರದ ಪಾತ್ರದಲ್ಲಿ ಹಾಕ್ಕೊಂಡು, ಯಾವ ಪಾತ್ರ ಕೂಡ ಅದರಲ್ಲಿ ಹಾಕ್ಕೊಂಡು ಅದನ್ನು ಹರಡ್ಕೊಳ್ಬೇಕು. ನಂತರದಲ್ಲಿ ಸ್ವಲ್ಪ ತಣ್ಣಗೆ ಆದ ನಂತರ ಅದನ್ನು ಒಂದು ಚಾಕುವಿಗೆ ತುಪ್ಪನ ಸವರಿ ಕಟ್ ಮಾಡ್ಕೊಳ್ಬೇಕು. ನಮಗೆ ಯಾವ ಶೇಪಲ್ಲಿ ಬೇಕು ಸ್ವೀಟ್ ಆ ಶೇಪಲ್ಲಿ ಚೆನ್ನಾಗಿ ಕಟ್ ಮಾಡಿಕೊಳ್ಬೇಕು. ನಂತರ ಪೂರ್ತಿ ತಣ್ಣಗಾದ ನಂತರ ಅದು ಕಟ್ ಮಾಡಲಿಕ್ಕೆ ಬರೋದಿಲ್ಲ, ಹಾಗಾಗಿ ಕಟ್ ಮಾಡಿಕೊಂಡು ನಂತರ ಪೂರ್ತಿಯಾಗಿ ತಣ್ಣಗಾಗಲಿಕ್ಕೆ ಬಿಡಬೇಕು.